ವೇದಿಕೆಯಲ್ಲಿರುವಂತಹ ಉಪನ್ಯಾಸಕಾರರನ್ನ ಹಾಗೆ ಎಲ್ಲ ಹಿರಿಯರನ್ನ ನಮಸ್ಕರಿಸುತ್ತಾ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಹಾರ್ದವಾಗಿ ಸ್ಮರಿಸುತ್ತಾ ಶಂಕರ ಜಯಂತಿಯ ಈ ಶುಭ ಅವಸರದಲ್ಲಿ ಒಂದೆರಡು ಮಾತುಗಳು. ಇಡೀ ಜೀವನ ಚರಿತ್ರೆಯನ್ನು ಅತ್ಯಂತ ಸರಳವಾಗಿ ಹೇಗೆ ಮನದಟ್ಟು ಮಾಡಬಹುದು ಅಂತ ನಮ್ಮ ಇವತ್ತಿನ ಉಪನ್ಯಾಸಕಾರರಿಂದ ನಾನು ತಿಳ್ಕೊಂಡೆ. ಕಾರಣ ಒಂದೆರಡು ಬಾರಿ ನಾನು ಕೂಡ ಜೀವನ ಚರಿತ್ರೆಯ ಉಪನ್ಯಾಸವನ್ನು ಮಾಡಿದ್ದೆ. ಸಮಸ್ಯೆ ಆದದ್ದು 1 ಗಂಟೆಯಲ್ಲಿ ಕಟ್ಟಿ ಹಾಕುವುದು ಹೇಗೆ ಅಂತ. ಹಾಗಾಗಿ ಮೊದಲನೇ ಉಪನ್ಯಾಸ ಮುಕ್ಕಾಲಾಗುವಾಗ ಗಂಟೆ ಆಯಿತು ಅಂತ ಹೇಳಿದರು. ಎರಡನೇ ಉಪನ್ಯಾಸವು ಕೈ ಸುಟ್ಟುಕೊಂಡದ್ದೇ ಆಗಿದೆ. ಹಾಗಾಗಿ ಪೂರ್ತಿ ಕಥೆಯನ್ನ ಹೆಣೆಯಲಿಕ್ಕೆ ನಮಗೆ ಭಜನೆಯೇ ಸಹಕಾರಿಯಾಗುವಂಥದ್ದು. ಅಷ್ಟೇ ಅಲ್ಲದೆ ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಭಜನೆ ಒಂದು ಮಾಧ್ಯಮವಾಗ್ತದೆ. ಕಾರಣ ಯಾರೂ ಕೂಡ ತೂಕಡಿಸಲು ಕಾಣಲಿಲ್ಲ. ಕೆಲವರು ಹೇಳದೇ ಇರ್ಬೋದು, ಆದರೆ ತೂಕಡಿಸಲಿಲ್ಲ. ಹಾಗಾಗಿ ಹೌದು, ಅವರ ಬಾಯಿಯಿಂದ ಒಂದು ಸಲ ಉಚ್ಚಾರ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಂಸ್ಕಾರ ಬೀಜವಾಗಿ ಇದೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಎಲ್ಲಾದ್ರೂ ಹುಟ್ಟಿಕೊಳ್ಬಹುದು, ಅದು ಈ ಜನ್ಮದಲ್ಲಾದ್ರೂ ಮುಂದಿನ ಜನ್ಮದಲ್ಲಾದ್ರೂ. ಹಾಗಾಗಿ ಒಂದಷ್ಟು ಪ್ರಭಾವ ಬೀರಿದೆ. ಈ ಕ್ಷಣಕ್ಕೆ ನನಗೆ ತೋಚಿದ ಒಂದೆರಡು ಅಂಶಗಳನ್ನ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶಂಕರ ಜಯಂತಿ. ಶಂ ಕರೋತಿ ಇತಿ ಶಂಕರ. ಶಂ ಅಂದ್ರೆ ಮಂಗಳ ಅಂತ ಅರ್ಥ. ಮಂಗಳವನ್ನು ಉಂಟು ಮಾಡುವ ತಾಕತ್ತಿರುವವನು ಅಥವಾ ಮಂಗಳ ಮೂರ್ತಿ ಪರಮಶಿವ. ಅವನ ನಾಮಧೇಯವನ್ನು ಇಟ್ಟುಕೊಂಡು ಅವತಾರ ಎತ್ತಿ ಬಂದವರು ಶಂಕರಾಚಾರ್ಯರು. ಜಯಂತಿ ಅಂತ ಇನ್ನೊಂದು ಶಬ್ದ ಇದೆ. ನಾವೆಲ್ಲ ಜನ್ಮದಿನವನ್ನ ಆಚರಣೆ ಮಾಡ್ತೇವೆ. ಜನ್ಮದಿನ ಅಥವಾ ಬರ್ತ್ಡೇ ಅಂತ ಹೇಳ್ತೇವೆ. ಸಾಮಾನ್ಯರಾದ ಮನುಷ್ಯರು, ಮಹಾಪುರುಷರು ಬದುಕಿದ್ದಾಗ ಅವರ ಜನ್ಮದಿನ ನಾವು ಆಚರಣೆ ಮಾಡುವುದಾದ್ರೆ ವರ್ಧಂತಿ ಅಂತ ಕರಿತೇವೆ. ಅಂತಹ ಮಹಾತ್ಮರು ಗತಿಸಿ ಹೋದ ಮೇಲೆ ಅವರ ಜನ್ಮದಿನವನ್ನು ಆಚರಣೆ ಮಾಡುವುದಾದ್ರೆ ಅದು ಜಯಂತಿ ಅಂತ ಆಗ್ತದೆ. ಹಾಗಾಗಿ ಜಯಂತಿ ಅಂತ ಕರಿಬೇಕಾದರೆ ಬದುಕಿದ್ದಾಗ ಪರಮಾತ್ಮನನ್ನ ಪ್ರತ್ಯಕ್ಷಗೊಳಿಸಿಕೊಂಡವರು, ಸಾಕ್ಷಾತ್ಕರಿಸಿಕೊಂಡವರು, ಪರಮಾತ್ಮನ ಅವನದ್ದೇ ಅವತಾರ ಅಂತಾನೆ ಹೇಳ್ಬೋದು, ಅಥವಾ ಪರಮಾತ್ಮನನ್ನು ಕಂಡವರು ಅಂತ ಅಂಥವರ ಜನ್ಮದಿನವನ್ನು ನಾವು ಜಯಂತಿ ಅಂತ ಕರಿಬಹುದು. ದುರದೃಷ್ಟವಶಾತ್ ಇವತ್ತು ಯಾರ್ಯಾರದ್ದೋ ನಾವು ಕ್ಯಾಲೆಂಡರ್ ಅಲ್ಲಿ ಬರ್ಕೊಂಡಿದ್ದೇವೆ ಜಯಂತಿ ಅಂತ. ಅದು ಒಂದು ಬದಿಯಲ್ಲಿ ಇರಲಿ. ಶಾಲೆಯ ವಿದ್ಯಾಭ್ಯಾಸದ ನೇರದಲ್ಲಿ ಒಂದು ಕೆಂಪು ಕ್ಯಾಲೆಂಡರ್ ಅಲ್ಲಿ ಸಿಕ್ಕಿದಾಗ ರಜೆ ಸಿಗ್ಲಿಕ್ಕೆ ಒಂದು ಖುಷಿ ಆಗ್ತದೆ. ಹಾಗಾಗಿ ಇವತ್ತು ಆಚರಣೆ ಮಾಡುತ್ತಾ ಇರುವಂತಹ ಜಯಂತಿ ಉಂಟಲ್ಲ ಮಕ್ಕಳೇ, ಅಂತಿಂತದ್ದಲ್ಲ ಇದು. ಶಂಕರಾಚಾರ್ಯರು ಯಾರು? ಇವತ್ತು ನಾವು ಧೈರ್ಯದಲ್ಲಿ ಇವತ್ತು ಇಲ್ಲಿ ಕೂತುಕೊಂಡಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಶಂಕರಾಚಾರ್ಯರು ಅಂತಾನೆ ಹೇಳಬೇಕು. ಕಾರಣ ಅಷ್ಟು ದಾಳಿಗಳಾಗಿದೆ. ಬೌದ್ಧ ಧರ್ಮ ಇರ್ಬೋದು, ಯಾವುದೋ ಒಂದಷ್ಟು ದುಷ್ಟತನಗಳು ತಾಂಡವಾಡ್ತಾ ಇದ್ದಾಗ ಬಂದು ನಮ್ಮ ಸನಾತನ ಸಂಸ್ಕೃತಿಯನ್ನ ಇವತ್ತಿನವರೆಗೆ ಇವತ್ತಿಲ್ಲಿ ಉಳಿಸ್ಕೊಂಡಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಶಂಕರಾಚಾರ್ಯರು. ಹಾಗಾಗಿ ಇನ್ನೂ ಅನೇಕ ಮಹಾತ್ಮರಿದ್ದಾರೆ, ಇಲ್ಲ ಅಂತ ಅಲ್ಲ. ಹಾಗಾಗಿ ಆ ಶಂಕರಾಚಾರ್ಯರು ಪ್ರಾತಸ್ಮರಣೀಯರು ಅಂತ. ಈ ಶಬ್ದಗಳೆಲ್ಲ ತುಂಬಾ ಸುಲಭ ಹೇಳಿಬಿಡ್ಲಿಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಯಾರ ಸ್ಮರಣೆಯನ್ನು ಮಾಡಬೇಕು, ಸ್ಮರಣೆ ಆಗ್ತದೆ, ಅದರಿಂದ ಬದುಕು ಉದ್ಧಾರ ಆಗ್ಬೇಕು, ಆ ದಿನ ಪೂರ್ತಿ ನಮಗೆ ಒಳ್ಳೆದಾಗಬೇಕು. ಅಂತಹ ಹೆಸರು ಶಂಕರಾಚಾರ್ಯ ಹೆಸರು. ಹೀಗೆ ಹೇಳಿಕೊಂಡು ನಾವು ಭಾಷಣ ಬಿಗಿಯೋದಲ್ಲ ಮಕ್ಕಳೇ. ನಮ್ಮ ಹೆಸರು ಹಾಗೆ ಆಗ್ಬೇಕಲ್ಲ, ನಮ್ಮ ಹೆಸರು ಹಾಗೆ ಆಗ್ಬೇಕಲ್ಲ. ಪ್ರಾತಸ್ಮರಣೀಯರ ಹಾಗೆ ಯಾಕೆ ಆಗುದಿಲ್ಲ? ಅವರದ್ದೇ ವಂಶದಲ್ಲಿ ಬಂದವರು ನಾವು. ಖಂಡಿತ ಸಾಮರ್ಥ್ಯ ಇದೆ. ಬೆನ್ನು ಮೂಳೆ ನೆಟ್ಟಗಿರಿ ಅಂದ್ರೆ ಸಾಮರ್ಥ್ಯ ಇದೆ. ಯಾಕೆ ನಾನು ಈ ಶಬ್ದವನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ 84 ಲಕ್ಷ ಜೀವಜಾತಿಗಳಲ್ಲಿ ಯಾರಿಗೂ ಇಲ್ಲದ್ದು ಒಂದು ನಮಗೆ ಇದೆ ಅಂದ್ರೆ ಅದು ಬೆನ್ನು ಮೂಳೆ ಸತ್ತ ಇರುವಂತದ್ದು, ಬೇರೆ ಯಾರಿಗೂ ಇಲ್ಲ ಅಂತ. ಹಾಗಾಗಿ ಅದು ಒಂದು ಕಾರಣಕ್ಕಾಗಿಯೇ ಮನುಷ್ಯನನ್ನು ಶ್ರೇಷ್ಠ ಅಂತ ಕರೆದದ್ದು. ಮಾತನಾಡ್ತಾನೆ, ಯೋಚನೆ ಮಾಡ್ತಾನೆ ಇತ್ಯಾದಿ ಎಲ್ಲ ಆಮೇಲೆ ಸೆಕೆಂಡರಿ. ಅದು ಬೆನ್ನು ಮೂಳೆ ನೇರ ಇದೆ ಅಂದ್ರೆ ಮೂಲಾಧಾರದಿಂದ ಸಹಸ್ರಾರದವರೆಗೆ ಇರುವ ಒಂದು ಶಕ್ತಿ ಸಂಚಾರ ಇದೆಯಲ್ಲ ಊರ್ಧ್ವಮುಖವಾಗಿ, ಅದಕ್ಕಾಗಿಯೇ ನಾವು ಬದುಕ್ತಾ ಇರುವಂತದ್ದು. ಎಲ್ಲ ಚೌಕಟ್ಟುಗಳನ್ನು ಹಾಕಿಕೊಡ್ಲಿಕ್ಕೆ ಕಾರಣ ಆದವರು ಮತ್ತೆ ಶಂಕರಾಚಾರ್ಯರು. ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣುವಲ್ಲಿ, ಜಾತಕರ್ಮ, ಹೀಗೆ ಷೋಡಶ ಸಂಸ್ಕಾರಗಳ ಒಂದು ಚೌಕಟ್ಟು ಇವತ್ತಿನವರೆಗೆ ನಮ್ಮ ಹವ್ಯಕ ಸಮಾಜದಲ್ಲಿ ಬಂದಿದೆ ಅಂತ ಅಂದ್ರೆ
ಇದನ್ನು ಮುಂದುವರಿಸಿಕೊಂಡು ಒಂದು ಬೋಧಾಯನಾಚಾರ್ಯರು, ಇನ್ನೊಂದು ಶಂಕರಾಚಾರ್ಯರು. ಈ ಚೌಕಟ್ಟನ್ನು ನಮಗೆ ಯಾಕೆ ಹೇಳ್ತಾ ಇದ್ದೇನೆ, ಮನೆಯಲ್ಲಿ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಅಂತೂ ತರವಾಡು ಮನೆ ಮೂಲ ಮನೆಯಲ್ಲಿ ಖಂಡಿತ ಇದೆ. ಪಂಚಾಯತನ ದೇವರ ಪೂಜಾ ಪದ್ಧತಿ ಇದೆಯಲ್ವೇ, ಸೂರ್ಯ ಗಣಪತ್ಯಂಬಿಕಾ ಶಿವ ವಿಷ್ಣು ಪಂಚಾಯತನ ಪೂಜಾ ಪದ್ಧತಿ ಯಾರು ತಂದವರು ನಮ್ಮ ಹವ್ಯಕ ಸಮಾಜದಲ್ಲಿ? ಶಂಕರಾಚಾರ್ಯರು. ಅದು ಒಂದು ಇಲ್ಲದೆ ಹೋಗಿದ್ದಿದ್ರೆ ಅದು ಎಷ್ಟು ಸಂಸ್ಕೃತಿ ಅಧಃಪತನಾಗಿ ಹೋಗ್ತಿತ್ತು ನಮ್ಮ ಹವ್ಯಕ ಸಂಸ್ಕೃತಿ. ಪೂಜೆ ಇದ್ದು ಹಂಗಾಗಿ ರಜ್ಜ ಶುದ್ಧ ಬೇಕು ಎಂಗಳ ಮನೆಯಲ್ಲಿ. ಪೂಜೆ ಇಪ್ಪ ಕಾರಣ ಒಂದು ದನ ಸಾಂಕುತ್ತೆ, ಪೂಜೆ ಇಪ್ಪ ಕಾರಣ ದೂರಲ್ಲಿ ಕೂರೆಕ್ಕು ತಿಂಗಳಲ್ಲಿ 3 ದಿನ ಹೇಳಿ ಕೆಲವು ಮನೆಯಲ್ಲಿ ಅಮ್ಮಂದ್ರೆ ಇದ್ದವು. ಇದೆಲ್ಲ ಸೂಕ್ಷ್ಮವಾಗಿ ನಾನು ಹೇಳ್ತಾ ಇದ್ದೆ ಮಕ್ಕಳೇ. ಹಾಗಾಗಿ ಈ ಆಚಾರ ವಿಚಾರ ಸಂಪ್ರದಾಯ ಹೇಳುವಂತಹ ಹವ್ಯಕವಾದ ಪೂರ್ತಿ ಚೌಕಟ್ಟು ಉಳಿದುಕೊಳ್ಳಿಕ್ಕೆ ಕಾರಣ ಅದು ಶಂಕರಾಚಾರ್ಯ. ಅದು ಹೋಗಿದೆ ಅಂತಂದ್ರೆ ಇವತ್ತಿನಿಂದ ಶುರು ಮಾಡುವಲ್ಲ, ಸಂಕಲ್ಪ ಮಾಡಲಿಕ್ಕೆ ಒಳ್ಳೆಯ ದಿವಸನ ಆಗ್ಬೇಕು. ಕಾರಣ ಅದಕ್ಕೆ ಬಲ ಬರಬೇಕು, ಪರ್ವಕಾಲ ಆಗ್ಬೇಕು. ಇವತ್ತು ಪರ್ವಕಾಲ, ಈ ವಾರ ಪೂರ್ತಿ ಪರ್ವಕಾಲವೇ ಶಂಕರಾಚಾರ್ಯರದ್ದು. ಹಾಗಾಗಿ ಯಾವ ಆಚಾರ ವಿಚಾರ ಸ್ವಲ್ಪ ಅನುಮಾನದಲ್ಲಿ ಉಂಟು ನಾನು ಆಚರಣೆ ಮಾಡಲಿಕ್ಕೆ, ಅದನ್ನು ಗಟ್ಟಿ ಮಾಡಿಕೊಳ್ಳುವ. ಇದಲ್ವೇ ಶಂಕರಾಚಾರ್ಯ ಜನ್ಮದಿನಕ್ಕೆ. ಹಾಗಾಗಿ ಪ್ರವಚನವನ್ನು ಮಾಡಲೇಬೇಕು, ಮಾಡಿದ್ದನ್ನು ಅನುಸರಿಸಲೇಬೇಕು. ಹಾಗಾಗಿ ಆಗದೇ ಇರುವಂಥದ್ದೇನೂ ಇಲ್ಲ. 32 ವಯಸ್ಸಿಗೆ ಶಂಕರಾಚಾರ್ಯರಿಗೆ ಆಗಿದೆ ಅಂದ್ರೆ ಅದರ ಅರ್ಧ ಪಾಲಾದ್ರೂ ನಮಗೆ ಆಗುದಿಲ್ವಾ? ಅವರಷ್ಟು ನಮಗೆ ತಾಕತ್ತಿಲ್ಲ ಅಂತ ಅಂದುಕೊಳ್ಳುವ, ಅದರ ಅರ್ಧ ಆಗುದಿಲ್ವಾ? ಹಾಗಾಗಿ ಶಂಕರ ಜಯಂತಿ ಅವರ ಜನ್ಮದಿನದ್ದು ಅಂತ ಹೇಳುವಂಥದ್ದು 32 ವಯಸ್ಸು. ನಮಗಿನ್ನು ಕೆಲವು ವರ್ಷ ಆದ್ರೆ ಅಷ್ಟಾಗಿ ಹೋಗಿ ಬಿಡುತ್ತದೆ. ಏನಾಗತ್ತೆ, ಏನಾಯ್ತು? ಈ 8 ವರ್ಷವೋ 10 ವರ್ಷವೋ 12 ವರ್ಷದವರೆ ಇದ್ದೀರಿ ನಾವು ನೀವುಗಳು ಇಲ್ಲಿ. ಏನಾಯ್ತು ಇಷ್ಟು ವರ್ಷದಲ್ಲಿ? ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ 3 ಮಹಾ ಗ್ರಂಥಗಳು, ಪ್ರಸ್ಥಾನ ತ್ರಯಗಳು, ಆ 3ಕ್ಕೂ ಭಾಷ್ಯವನ್ನು ಬರೆದು ಬಿಟ್ಟರು. ನಾವು ಸರಿಯಾಗಿ ಊಟ ಮಾಡಲಿಕ್ಕೆ ಬರುವುದಿಲ್ಲ ಅಂತ ವಯಸ್ಸಿನ. ಅರ್ಥ ಮಾಡ್ಕೊಳ್ಳಿ, ಅನ್ನವನ್ನು ವೇಸ್ಟ್ ಮಾಡದೆ ಊಟ ಮಾಡಲಿಕ್ಕೆ ಬರ್ತಾ ಇಲ್ಲ ನನಗೆ. ನೋಡ್ತಾ ಇದ್ದೇನಲ್ವಾ ನಮ್ಮನ್ನೆಲ್ಲ. ಹಾಗಾಗಿ ಊಟ ಮಾಡಲಿಕ್ಕೆ ಕಲಿಯುವ ವಯಸ್ಸು ನಮ್ಮದು. ಅವರು ಭಗವಂತನನ್ನು ಕಂಡುಕೊಂಡು ಬಿಟ್ಟರು ಅಷ್ಟು ಚಿಕ್ಕ ವಯಸ್ಸಲ್ಲಿ. ಹಾಗಾಗಿ ನಾವು ಮಾಡಬೇಕಾದ್ದು, ಉಪನಯನ ಮಾಡಿ ಆಗಿದೆ, ಮಾಡಿ ಕೊಟ್ಟಿದ್ದಾರೆ ಅಪ್ಪ, ಜನಿವಾರ ಕುತ್ತಿಗೆಯಲ್ಲಿ ಇದೆ. ಗಾಯತ್ರಿ ಜಪ, ಗಾಯತ್ರಿ ಜಪ, ಗಾಯತ್ರಿ ಜಪ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಯಾರು ಆ ಗಾಯತ್ರಿ ಜಪವನ್ನ, ಗಾಯತ್ರಿ ಛಂದಸ್ಸಿನ ಏನು ಮಂತ್ರ ಇದೆ ಅದನ್ನ ಜಪಿಸ್ತಾರೋ, ಪದೇ ಪದೇ ಹೇಳ್ತಾರೋ, ಅವರನ್ನ ರಕ್ಷಣೆ ಮಾಡಿಕೊಡತ್ತೆ. ನೀವೇನು ಸಂಕಲ್ಪ ಮಾಡಬೇಕು ಅಂತ ಇಲ್ಲ, ನೀವು ಜಪ ಮಾಡಿದ್ರೆ ಸಾಕು, ಅದು ಗಾಯತ್ರಿಯ ಜವಾಬ್ದಾರಿ. ನನ್ನನ್ನು ಯಾರು ಜಪ ಮಾಡುತ್ತಾರೋ ಅವರನ್ನು ನಾನು ರಕ್ಷಣೆ ಮಾಡಿಕೊಳ್ತೇನೆ ಅಂತ. ಹಾಗಿರುವಾಗ ನಾವು ಜಪ ಮಾಡಲಿಕ್ಕೆ ಯಾಕೆ ಆಲಸ್ಯ, ಉದಾಸೀನ ಅಲ್ವಾ? ಹಾಗಾಗಿ ಇವತ್ತು ಅದಕ್ಕೆ ಪೂರಕವಾಗಿ ಸಂಪ್ರತಿಷ್ಠಾನದ ಒಂದು ಪುಸ್ತಕ ಲಭ್ಯ ಆಗಿದೆ. ಸಂಪೂರ್ಣ ಸಂಧ್ಯಾ ವಂದನೆಯ ಅರ್ಥ ಇರುವಂತಹ ಒಂದು ಪುಸ್ತಕ ನಿಮ್ಮ ಕೈಯಲ್ಲಿ ಇದೆ. ಹಾಗಾಗಿ ನಾನು ಹೇಳುವುದು ಬಾಕಿ ಆದ್ರೂ ಅಲ್ಲಿ ಇದೆ. ಒಂದು 4-6 ಪೇಜ್ ಆದ್ರೂ ಓದುವ. ಇವತ್ತು ನಾಳೆ ಒಂದು 2 ಪೇಜ್ ಓದುವ. ಹೈಸ್ಕೂಲಿಗೆ ಬಂದಾಗ ಇನ್ನೊಂದು 10 ಪೇಜ್ ಓದುವ ಅಲ್ವಾ? ಹಾಗಾಗಿ ಪುಸ್ತಕವನ್ನು ಚಂದ ಮಾಡಿ ಇಟ್ಟುಕೊಳ್ಳಿ. ದಿನಕ್ಕೆ ಆಗಾಗ ಕೈಗೆ ಸಿಗುವಲ್ಲಿ ಇಟ್ಟುಕೊಳ್ಳಿ, ಎಲ್ಲೋ ಅಡಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಹೋಗಬೇಡಿ. ಸಂಪ್ರತಿಷ್ಠಾನ ಮತ್ತೆ ಅಲ್ಲಿಗೆ ಬರಬೇಕಾಗ್ತದೆ. ನಾವು ಶಂಕರಾಚಾರ್ಯರು ಇಡೀ ಹವ್ಯಕ ಸಮಾಜದ್ದು ಹೇಗೆ ಚೌಕಟ್ಟು ಹಾಕಿ ನಮಗೆ ಒಂದು ಆತ್ಮಬಲವನ್ನು ತುಂಬಿದ್ರು, ದಕ್ಷಿಣ ಕನ್ನಡ ಪುತ್ತೂರು ವಿಟ್ಲ ಸೀಮೆಯ ಇಡೀ ಚೌಕಟ್ಟಿಗೆ ಒಂದು ಬಲವನ್ನು ತುಂಬಿದವರು ಈ ಪ್ರತಿಷ್ಠಾನದವರು. ಹೇಳಲೇಬೇಕು ನಾನು. ಕಾರಣ ಯಾವೆಲ್ಲ ವೈದಿಕರು ಪ್ರಚಲಿತದಲ್ಲಿ ಇದ್ದಾರೆ ಅವರ ಕೈಯಲ್ಲಿ ಒಂದು ಪುಸ್ತಕ ಇವರಿದ್ದಿದೆ. ಇದು ಇಲ್ಲದ ವೈದಿಕ ಕಾರ್ಯಕ್ರಮ ಸಂಪನ್ನ ಆಗುವುದಿಲ್ಲ ನಮ್ಮ ಈ ವ್ಯಾಪ್ತಿಯಲ್ಲಿ, ಸೀಮೆಯಲ್ಲಿ. ಹಾಗಾಗಿ ಅದರ ಒಂದು ಕಿಡಿ ಸಂಪ್ರತಿಷ್ಠಾನ ಅಂತ ನಾನು ಹೆಚ್ಚಾಗ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಕಾರಣ ಶಂಕರಾಚಾರ್ಯರು ಅಷ್ಟು ಮಹೋನ್ನತವಾದವರು. ಒಂದು ಕಿಡಿ ಇಲ್ಲಿ ಇದೆ, ಕಾರಣ ಅವರದ್ದೇ ನಂತರದಲ್ಲಿ ಬಂದವರು ನಮ್ಮ ಹಿರಿಯರು, ಪ್ರಾತಸ್ಮರಣೀಯರು, ತಿಮ್ಮಯ್ಯ ಭಟ್ಟರು. ಹಾಗಾಗಿ ಅವರ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವಂತ ಬಲ ಇವತ್ತು ನಮಗೆ